ಅಖಿಲ, ನೀನು ಯಾರಿಗೋಸ್ಕರ ಕಾಯ್ತಿದೆಯೋ ಅವಳು ಆಫೀಸ್ಗೆ ಹೋಗಿ 1 ಅವರ್ ಮೇಲೆ ಆಯ್ತು. ಏನು ಹೇಳ್ತಿದ್ದೀರಾ ರಘು? ಜನನಿ ಆಫೀಸ್ಗೆ ಹೋಗಾಯ್ತಾ? ಅಖಿಲ, ಅದು ಅವ್ರಲ್ಲ ಈಗಿನ ಜನ್ರೇಷನ್ ಮಕ್ಕಳು. ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಹಾಗಂತ ದೊಡ್ಡವ್ರ ಹತ್ರ ಡಿಸ್ಕಸ್ ಮಾಡಬೇಕು, ಸೆಷನ್ ತಗೋಬೇಕು ಅನ್ನೋ ತಾಳ್ಮೆ ಆಗಲಿ ವ್ಯವಧಾನ ಆಗಲಿ ಅವ್ರಿಗಿರಲ್ಲ. ಅದು ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ಇರೋದೇ ಹಾಗೆ, ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೇಗಿದ್ರು ಅವಳು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾಳಲ್ವಾ, ನಮಗೂ ಬೇಕಾಗಿರೋದು ಅದೇ. ಅಷ್ಟು ಸಾಕಲ್ಲ, ನೀನು ಆರಾಮಾಗಿರೋ. ಹಾಂ, ಟೈಮ್ ಸರಿಯಾಗಿ ರೀಚ್ ಆಗ್ತದೆ ಅಲ್ವಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ ಬಾಯ್. ಯಜಮಾನ್ರೆ, ಕಾಫಿ. ಬಾರು ಏನಾಗ್ತದೆ? ಒಂಥರ ಸುಸ್ತಾಗ್ತದೆ ಯಜಮಾನ್ರೆ, ತಲೆ ಸುತ್ತದಂಗೆ ಆಗ್ತದೆ. ಹೌದಾ? ನಡಿ ಹಾಸ್ಪಿಟಲ್ಗೆ ಹೋಗ್ಬರೋಣ. ಬೇಡ ಬೇಡ, ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ರೆ ಸರಿ ಹೋಗುತ್ತೆ. ಬಾ, ಕೂತ್ಕೊಂಡು ನೀನು. ಸಾಕಾ? ಅಲ್ಲ ಪಾರು, ಹೀಗೆ ಮನೆ ಮಗಳು ಕೆಲಸ ಅಂತ ಓಡಾಡ್ಕೊಂಡಿದ್ದು ಟೈಮ್ಗೆ ಊಟ ತಿಂಡಿ ಮಾಡಲಿಲ್ಲ ಅಂದರೆ ಸುಸ್ತಾಗ್ದು ಏನಾಗುತ್ತೆ ಹೇಳು? ಸ್ವಲ್ಪ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕು ತಾನೆ. ಆಯಿತು, ಇನ್ಮೇಲೆ ಸರಿಯಾದ ಸಮಯಕ್ಕೆ ತಿಂತೀನಿ. ಬರೀ ತಿನ್ನೋದಲ್ಲ, ರೆಸ್ಟು ಮಾಡಬೇಕು. ಸಾಧ್ಯವಾದರೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಮಲ್ಕೋ, ಸರಿನಾ? ಜವಾಬ್ದಾರಿಗಳ ಮಧ್ಯೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಪಾರು, ನೆಗ್ಲೆಕ್ಟ್ ಮಾಡಬೇಡ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ನಿನಗೆ ಗೊತ್ತು ತಾನೆ. ಪ್ಲೀಸ್ ಅರ್ಥ ಮಾಡ್ಕೋ. ನೀವು ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ಮತ್ತೆ ನಾನು ಬಿಟ್ಟೋದ್ಮೇಲೆ ಆಗುತ್ತಾ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾನು ಈ ಮಾತು ಹೇಳೋದಕ್ಕೆ ನೀನು ಅಷ್ಟು ಗಾಬರಿ ಅದೆಯಲ್ಲ. ನೀನು ತಲೆ ಸುತ್ತಿ ಬೀಳೋದನ್ನು ನೋಡಿದಾಗ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಬಾರೋ, ನಾವು ಆರೋಗ್ಯವಾಗಿದ್ದರೆ ಎಷ್ಟು ಬೇಕಾದ್ರೂ ದುಡಿಬಹುದು. ಆದರೆ ದುಡ್ಡಿಂದ ಆರೋಗ್ಯನ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಇದೇ ಲಾಸ್ಟ್. ಹುಷಾರಾಗಿರಬೇಕು. ಆಯಿತು ಯಜಮಾನ್ರೆ, ಆಫೀಸಿಗೆ ಟೈಮ್ ಆಗುತ್ತೆ, ಹೊರಡಿ. ಮೊದಲು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ತೀನಿ ಅಂತ ನನಗೆ ಮಾತು ಕೊಡು, ಆಮೇಲೆ ಹೊರಡ್ತೀನಿ. ಸರಿ. ಹೋಗ್ಬರಲ್ಲ? ಅಮ್ಮ, ನಾನು ಆಫೀಸಿಗೆ ಹೊರಟಿದ್ದೀನಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಅಮ್ಮ, ಫ್ರೀ ಇದ್ದೀರಾ? ಇದ್ದೀನಿ. ಯಾಕಪ್ಪ? ತಗೊಳ್ಳಿ. ಏನಪ್ಪ ಇದು ಆದಿ? ಅಮ್ಮ, ಇದರಲ್ಲಿ ನಮ್ಮ ಲಾಜಿಸ್ಟಿಕ್ಸ್ ಕಂಪನಿಯ ಬಿಸ್ನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದೆ. ನೀವು ಫ್ರೀ ಆದಾಗ ಒಂದ್ಸಲಿ ಚೆಕ್ ಮಾಡಿ ಅಮ್ಮ. ನಮ್ಮ ಕಂಪನಿಯ ಲಾಸ್ಟ್ ಇಯರ್ ಟರ್ನ್ ಓವರ್ಗಿಂತ ಈ ಇಯರ್ ಟರ್ನ್ ಓವರ್ಲಿ 20% ಹೈಕ್ ಆಗಿದೆ. ಹಾಗಾಗಿ ಇನ್ನೊಂದಷ್ಟು ಲಾರಿಗಳನ್ನ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನಮ್ಮ ಕಂಪ್ನಿಗೆ ಇನ್ನೊಂದಷ್ಟು ಜನ ಎಂಪ್ಲಾಯೀಸ್ನ ಹೈರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಮ್ಮ. ಕಂಪ್ನಿಲಿ ಜನ ಜಾಸ್ತಿ ಇದ್ದಷ್ಟು ವರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ? ಅದರಿಂದ ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾಗೂ ಆಗುತ್ತೆ, ನಮ್ಮ ಕಂಪ್ನಿ ಗ್ರೋತ್ಗೂ ಹೆಲ್ಪ್ ಆಗುತ್ತಲ್ವಾ? ನೀವು ಹ್ಞೂ ಅಂದರೆ ಮಾತ್ರ ಅಮ್ಮ.
ಅಲ್ಲಪ್ಪ, ಇದನ್ನೆಲ್ಲ ನೀನು ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ಇದು ನೀನು ಶ್ರಮಪಟ್ಟು ದುಡಿದು ಬೆಳೆಸಿರೋ ಕಂಪನಿ. ಇದ್ರ ಬಾಸು ನೀನೇ. ಇದ್ರ ಬಗ್ಗೆ ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ನೀನೇ ತಗೋಬೇಕು. ಇದಕ್ಕೆ ನನ್ನನ್ನು ಯಾಕಪ್ಪ ಕನ್ಸಲ್ಟ್ ಮಾಡ್ತಿದೀಯಾ? ಅಮ್ಮ, ಈ ಗಿಡನ ಮರವಾಗಿ ಬೆಳೆಸಿರೋದು ನೀವು. ನಾನು ಅತ್ತಾಗ ಬರೀ ಕಣ್ಣು ಒರೆಸಿಲ್ಲ, ದುಃಖನ ಹೇಗೆ ನಿಭಾಯಿಸೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀರ. ನಾನು ನಕ್ಕಾಗ ಬರೀ ಖುಷಿ ಪಟ್ಟಿಲ್ಲ, ಬೇರೆಯವ್ರು ಎಲ್ಲರನ್ನು ಹೇಗೆ ಖುಷಿಯಿಂದ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀರ. ನನ್ನ ತಪ್ಪನ್ನು ತಿದ್ದಿ ತೀಡಿದ್ದೀರ. ಜೀವನದಲ್ಲಿ ಯಾವುದೇ ಸವಾಲು ಬಂದರೂ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀರ. ನಾನಿವತ್ತು ಏನೇ ಸಾಧನೆ ಮಾಡಿದ್ರು, ಏನೇ ದುಡ್ಡು ಮಾಡಿದ್ರು, ಅದೆಲ್ಲ ನಿಮ್ಮ ಭಿಕ್ಷೆ ಅಮ್ಮ. ನಾನು ಪ್ರತಿ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ ಕೇಳಿ ಆಶೀರ್ವಾದ ತಗೊಂಡೇ ಮುಂದುವರಿಯೋದಮ್ಮ. ಅದೇ ನಿನ್ನಂಥ ಮಗನ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದೆ ಕಣಪ್ಪ. ಜೀವನದುದ್ದಕ್ಕೂ ನೀನು ಏನೇ ಮಾಡಿದ್ರು ಅದಕ್ಕೆ ನನ್ನ ಬೆಂಬಲ, ಆಶೀರ್ವಾದ ಸದಾ ಇರುತ್ತೆ. ಹೋಗ್ಬಪ್ಪ. ಸರಿ ಅಮ್ಮ. ಅಮ್ಮ, ಫ್ರೀ ಆದಾಗ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡೋದು ಮರಿಬೇಡಿ. ಆಯ್ತಪ್ಪ. ಹೋಗಿ ಬರ್ತೀನಮ್ಮ. ಬರು. ಪರು ಮಮ್ಮಿ ಬೇಗ ಬರ್ತಾರಲ್ವಾ? ಬರ್ತಾರ ಕಂದ. ಪರು ನನ್ನ ಜೊತೆ ಆಟ ಆಡ್ತಾರ? ಹ್ಞೂ ಕಂದ, ಆಟ ಆಡ್ತಾರೆ. ನೋಡ್ತೀನಿ, ಸರಿ, ಬಾಯ್. ಆಯ್ತು, ಬಾಯ್ ಕಂದ. ತಗೋ ಕಂದ, ಆ ಕಡೆ ತಿರುಗು. ಕೈ ಕೊಡು. ಆ ಕೈ ಕೂತ್ಕೊಳ್ಳಿ, ನಾನು ಹೋಗ್ತೀನಿ. ದೂರ ಆಗಲ್ಲ. ನಾನೇ ಕರ್ಕೊಂಡು ಹೋಗ್ಬೇಕು ನಿನ್ನ. ಓ, ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಲ್ವ ನಿನ್ನ? ಕಾರಲ್ಲಿ ಬೇಡ. ಮತ್ತೆ ಹಿಂದೆ ಹೋಗೋಣ. ನಾನು ಗಾಡಿಲಿ ಹೋಗ್ತೀನಿ. ಸರಿ, ಬಾಯ್ ಪಾರು, ಬಾಯ್ ಬಾಯ್ ಬಾಯ್. ಅಪ್ಪ. ರಘು, ನಮ್ಮ ಆದಿ ಅವನ ಟ್ರಾನ್ಸ್ಪೋರ್ಟ್ ಕಂಪನಿ, ಲಾಜಿಸ್ಟಿಕ್ಸ್ ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟು ಅದರ ಎನ್ಹ್ಯಾನ್ಸ್ಮೆಂಟಿಗೆ, ಇಂಪ್ರೂವ್ಮೆಂಟಿಗೆ ಅವನು ಮಾಡಿರೋ ಶ್ರಮದ ಪೇಪರ್ಸನ್ನೆಲ್ಲ ಕೊಟ್ಟು ರಿಸ್ಕ್ ಫ್ಯಾಕ್ಟರ್ಸು ಇದನ್ನೆಲ್ಲ ನೋಡಿ ಹೇಳಿ ಅಂತ ಹೇಳಿದ್ದಾನೆ. ನೀನು ಆದಿತ್ಯ ಮಾತಾಡ್ತಾ ಇದ್ದದನ್ನು ನಾನು ನೋಡಿದೆ. ಹೌದಾ? ಜನನಿ ಕನ್ಸಲ್ಟ್ ಮಾಡಿಲ್ಲ, ರಿಪೋರ್ಟ್ ಮಾಡಿಲ್ಲ ಅಂತ ಬೇಜಾರಾದ ನಿನಗೆ
ನಿನ್ನ ಮಗ ಆದಿತ್ಯ ಖುಷಿ ಕೊಟ್ನಲ್ಲ? ಹೌದು ರಘು, ಎಷ್ಟೇ ಆಗ್ಲಿ ಆದಿ ನನ್ನ ಮುದ್ದಿನ ಮಗ ಅಲ್ವಾ? ಮಕ್ಕಳು ಬೆಳೆದು ಎಷ್ಟೇ ದೊಡ್ಡವರಾದರೂ ತಮ್ಮ ಜೊತೆ ಪ್ರೀತಿಯಿಂದ ಒಂದು 4 ಮಾತಾಡಲಿ ಅಂತ ಎಲ್ಲ ಹೆತ್ತವರು ಬಯಸ್ತಾರೆ. ನಾವು ಬಯಸಿದ್ದು ಅದನ್ನೇ ತಾನೆ. ಆದರೆ ನಮ್ಮ ಆದಿತ್ಯ ಇದು ಎಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆನೆ. ಅವನು ಏನೇ ಮಾಡಿದ್ರು ನಿನ್ನ ಹತ್ರ ಬಂದು ಹೇಳ್ಕೊತಾನೆ. ಮದುವೆ ನಂತರ ನೀನು ಅವನ ಮನೆಯಿಂದ ಹೊರಗೆ ಹಾಕಿದೆ, ಮಾಡ್ತಾ ಇದ್ದಿದ್ದ ಕೆಲಸ ಕಿತ್ಕೊಂಡೆ. ಆದರೂ ಅವನು ನಿನ್ನ ಮೇಲೆ ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ, ಕೋಪ ತೋರಿಸ್ಲಿಲ್ಲ. ಮೊದಲು ಇದ್ದ ಪ್ರೀತಿ ಗೌರವನೇ ಆಗಲೂ ಇಟ್ಕೊಂಡಿದ್ದ. ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಪರಿಸ್ಥಿತಿ ಬೇರೆ ಥರ ಇರ್ತಿತ್ತು. ಆಸ್ತಿಗೋಸ್ಕರ ತಂದೆ ತಾಯಿ ಜೊತೆ ಜಗಳ ಆಡೋ ಮಕ್ಕಳು, ಹೆಂಡತಿ ಮಾತು ಕೇಳಿಕೊಂಡು ತಂದೆ ತಾಯಿನ ದೂರ ಮಾಡೋ ಮಕ್ಕಳೇ ಹೆಚ್ಚಾಗಿರೋ ಈ ಕಾಲದಲ್ಲಿ ನಮ್ಮ ಆದಿತ್ಯ ತುಂಬ ಎತ್ತರದಲ್ಲಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ ಅಖಿಲ, ಅವನ ಮಗನಾಗಿ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಹೌದು ರಘು, ಆದಿಗೆ ನಾನೇ ಅದೆಷ್ಟೋ ಕಷ್ಟ ಕೊಟ್ಬಿಟ್ಟಿದ್ದೀನಿ. ನನ್ನಿಂದಾಗಿ ಎಷ್ಟು ನೋವು ಅನುಭವಿಸಿದಾನೆ ಅವನು. ಆದರೂ ನನ್ನ ವಿರುದ್ಧ ಒಂದೇ ಒಂದು ಮಾತಾಡಲಿಲ್ಲ. ನಾನು ಅಂದಿದ್ದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ತಾನೇ ಕಷ್ಟಪಟ್ಟು ದುಡಿದು ಒಂದು ಕಂಪನಿನ ನಿಲ್ಲಿಸ್ದ. ಅದಕ್ಕೆ ನನ್ನಿಂದ ಒಂದೇ ಒಂದು ರೂಪಾಯಿ ಸಹಾಯನೂ ಪಡ್ಕೊಂಡಿಲ್ಲ. ಆದರೂ ಆ ಕಂಪನಿಗೆ ನನ್ನ ಹೆಸರು ಇಟ್ಟಿದ್ದಾನೆ. ನಾನು ಏನು ಹೇಳಲಿ, ನಮ್ಮ ಆದಿ ಕೋಟಿಗೊಬ್ಬ. ಪ್ರೀತು ಆಗಲಿ ಜನನಿ ಆಗಲಿ ಎಲ್ಲರ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಪ್ರೀತಿಯಿಂದ ಕೆಲಸ ತಗೊಳ್ಳೋದಿದೆಯಲ್ಲ, ಅದು ನಮ್ಮ ಆದಿತ್ಯ. ಆ ಚಿನ್ನದಂಥ ಗುಣ ಬಂದಿರೋದು ನಿನ್ನಿಂದ. ರಘು, ಪ್ರಪಂಚದಲ್ಲಿ ಅದೆಷ್ಟೋ ತಂದೆ ತಾಯಿಯರು ನಮ್ಮ ಮಕ್ಕಳು ಸರಿದಾರಿನಲ್ಲೇ ಹೋಗಬೇಕು, ಒಳ್ಳೆ ಕೆಲಸನೇ ಮಾಡಬೇಕು ಅಂತ ಹೇಳಿ ಒಳ್ಳೆ ಸಂಸ್ಕಾರ ಕೊಟ್ಟು ಹೋರಾಟನೇ ಮಾಡಿರ್ತಾರೆ. ಆದರೆ ನಮ್ಮ ಆದಿ ಆ ಸಂಸ್ಕಾರನೆಲ್ಲ ಇಟ್ಕೊಂಡು ಬೆಳ್ಕೊಂಡು ಬಂದಿದ್ದಾನೆ ನೋಡಿ. ಅವನದ್ದು ದೊಡ್ಡ ಗುಣ. ನಿಮ್ಮ ಹೊಗಳಿಕೆ ಎಲ್ಲ ಅವನಿಗೆ ಸಲ್ಲಬೇಕು. ನಿಜ ಅಖಿಲ. ಅರೆ, ಇಷ್ಟು ಸಲ ಕಾಲ್ ಮಾಡಿದ್ರು ಪಾರು ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ? ಪಾರು, ಅಡುಗೆ ಮನೆಯಿಂದ ತುಪ್ಪದ ವಾಸನೆ ಘಮ ಘಮ ಅಂತ ಬರ್ತಾ ಇದೆ. ಏನ್ ಮಾಡ್ತಿದ್ಯಾ ಸ್ಪೆಷಲ್ಲು? ಮಗುಗೆ ಮಧ್ಯಾಹ್ನದ ಊಟ ತಯಾರು ಮಾಡ್ತಿದ್ದೀನಿ ಚಿಕ್ಕತ್ತೆ. ಅಲ್ಲ ಪಾರು, ಎಲ್ಲ ತಾಯಂದ್ರು ಅವ್ರವ್ರ ಮಕ್ಕಳಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಒಟ್ಟಿಗೆ ಕಳಿಸ್ತಾರೆ. ನೀನೇನು ಆಯಾ ಟೈಮಿಗೆ ಆಯಾ ಅಡುಗೆನ ಬಿಸಿ ಬಿಸಿಯಾಗಿ ಮಾಡಿ ಕಳಿಸ್ತೀಯಲ್ಲ? ಮಕ್ಕಳಿಗೆ ಯಾವಾಗಲೂ ಶುಚಿಯಾಗಿ ರುಚಿಯಾಗಿರೋ ಊಟ ಕೊಡಬೇಕಂತೆ. ಅದಕ್ಕಿಂತ ಹೆಚ್ಚಾಗಿ ಅದೇನೋ ಹೇಳ್ತಾರಲ್ಲ, ಫ್ರೆಶ್ಶು ಅದಿರಬೇಕಂತೆ. ಆಗಲೇ ಮಕ್ಕಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಸರಿಯಮ್ಮ, ಎಷ್ಟೇ ಆದರೂ ಹೆತ್ತು ಕರಳಲ್ವಾ? ನಾನು ಬೇಡ ಅಂದರೆ ನೀನು ಎಲ್ಲಿ ಕೇಳ್ತೀಯ? ಇಲ್ಲ ಅಲ್ವಾ? ಮಾಡು ಮಾಡು. ಆದಿತ್ಯ ವಿಡಿಯೋ ಕಾಲು. ಓಹೋ, ನನಗೋಸ್ಕರ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿರ್ಬೇಕು. ಅದನ್ನ ತೋರ್ಸೋದಕ್ಕೆ ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಅನ್ಸುತ್ತೆ. ಏನಪ್ಪ ಆದಿ, ಅಪರೂಪಕ್ಕೆ ಈ ಬಡಪಾಯಿ ಚಿಕ್ಕಮ್ಮನ ನೆನ್ಸ್ಕೊಂಡ್ ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಚಿಕ್ಕಮ್ಮ, ಪಾರು ಕಾಲ್ ಮಾಡಿದೆ, ಅವಳು ಪಿಕ್ಕೇ ಮಾಡ್ತಾ ಇಲ್ಲ. ಅಲ್ಲಿ ಪಾರು ಇದ್ರೆ ಒಂದು ಸ್ವಲ್ಪ ಅವಳಿಗೆ ಫೋನ್ ಕೊಡ್ತೀರಾ? ಅದಕ್ಕೆ ಅನ್ಕೊಳೋದು, ಅತಿ ಆಸೆ ಗತಿಗೇಡು ಅನ್ನೋ ವಿಷಯನ ನಿನ್ನ ನೋಡೇ ಕಣೆ ಮಾಡಿರೋದು ದಾಮಿನಿ. ಸರಿನಪ್ಪ, ಆಯ್ತು, ಕೊಡ್ತೀನಿ ಇರು. ಪಾರು, ಅಮ್ಮ ಪಾರು, ಎಲ್ಲಿಗೆ ಹೋಗ್ತಿದ್ಯಾ? ಈ ಊಟದ ಬ್ಯಾಗ್ನ ಅಪ್ಪಂಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಅದನ್ನು ನಾನು ಕೊಡ್ತೀನಿ, ನೀನು ಮೊದಲು ಫೋನ್ ತಗೋ.
ಫೋನಾ? ಯಾಕೆ ಚಿಕ್ಕತ್ತೆ? ನಿನ್ನ ಗಂಡ ಲೈನಲ್ಲಿದ್ದಾನೆ, ನೀನು ಸ್ವಲ್ಪ ಲೈನ್ ನೋಡಿ. ಚಿಕ್ಕತ್ತೆ ನಾಚ್ಕೋಬೇಡ್ವೆ, ಆದಿ ವಿಡಿಯೋ ಕಾಲ್ ಮಾಡಿದಂತ ತಗೋ ಮಾತಾಡು. ಹೇಳಿ ಯಜಮಾನ್ರೆ. ಏನು ಹೇಳೋದು, ನಿನ್ನ ಜೊತೆ ಮಾತಾಡಿ ನಿನ್ನ ನೋಡಿ 3 ಗಂಟೆ ಆಯಿತು. ನಿನ್ನ ಫೋನಿಗೆ ಕಾಲ್ ಮಾಡಿದೆ, ನಿನ್ನ ಕಾಲೇ ಪಿಕ್ ಮಾಡಲಿಲ್ಲ. ಅದಕ್ಕೆ ಚಿಕ್ಕಮ್ಮನ ಫೋನಿಗೆ ಕಾಲ್ ಮಾಡಿದೆ. ಅಲ್ಲಪ್ಪ, ಮೊದಲೆಲ್ಲ ನಾನು ಕಾಲ್ ಮಾಡಿದ ತಕ್ಷಣ ಒಂದೇ ಒಂದು ರಿಂಗಿಗೆ ಫೋನ್ ಇಸ್ತಾ ಇದ್ದೆ. ಆದರೆ ಇವಾಗ ಒಂದಲ್ಲ 10 ರಿಂಗ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಏನು ಅಷ್ಟೊಂದು ಬ್ಯುಸಿನಾ? ಹಾಗೆಲ್ಲ ಏನಿಲ್ಲ ಯಜಮಾನ್ರೆ, ನನಗೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ನಿಜವಾಗ್ಲೂ? ಆಣೆ ಮಾಡಬೇಕಾ? ಬೇಡ, ನಾನು ಹೆಂಡ್ತೀನಿ ನಂಬ್ತೀನಿ. ಮತ್ತ್ಯಾಕೆ ಅಷ್ಟೊಂದು ಜೋರಾಗಿ ಮಾತಾಡಿದ್ರಿ? ಅದನ್ನು ಪ್ರೀತಿ ಅಂತಾರೆ. ಓ ಹೌದಾ? ಹಾಗಾದ್ರೆ ಮೊದಲೆಲ್ಲ ಸಮಾಧಾನದಿಂದ ಮಾತಾಡ್ತಿದ್ರಲ್ಲ, ಅದನ್ನೇನಂತಾರೆ? ಅದನ್ನು ಪ್ರೀತಿ ಅಂತಾರೆ. ಹೌದಾ? ಅದು ಒಂಥರ, ಇದು ಒಂಥರ. ಯಜಮಾನ್ರೆ, ಯಾಕೋ ನೀವು ಹೇಳ್ತಾ ಇರೋದೇ ಒಂಥರ ಇದೆಯಲ್ಲ. ತರ ತರ ಹೊಸ ತರ ಒಲವಿನ ಅವಸರ, ಹೃದಯಾನೆ ಜೋ ಕಾಲಿ, ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ಸರಿ ಸರಿ, ಈಗ ಹಾಡಿದ್ ಸಾಕು. ಯಾಕೆ ನೀವು ಅಷ್ಟೊಂದು ಸಲ ಫೋನ್ ಮಾಡಿದ್ರಿ ಅನ್ನೋದನ್ನ ಹೇಳಿ. ಇನ್ಮೇಲೆ ಅಷ್ಟೊಂದು ಪ್ರೀತಿ ಆಯಿತು, ಅದಕ್ಕೆ. ಅಪ್ಪ, ಮಗುಗೆ ಊಟ ಕೊಟ್ಟಿಯಾ? ಅವನು ಮೈಕ್ ತಾನೇ ಕೊಟ್ಟು ಬಂದೆ. ಈಗಾಗಲೇ ತುಂಬ ಹೊತ್ತಾಯ್ತು, ಬಾ ನೀನು ಊಟ ಮಾಡು. ನಾನು ಆಮೇಲೆ ಮಾಡ್ತೀನಿ, ಹೋಗೋಣ. ಅಪ್ಪ, ನೀನು ಈ ನಡುವೆ ಹೊತ್ತೊತ್ತಿಗೆ ಸರಿಯಾಗಿ ಊಟನೇ ಮಾಡ್ತಿಲ್ಲ. ಹೀಗೆ ಆಗ್ತಿದ್ರೆ ನಿನ್ನ ಆರೋಗ್ಯ ಹಾಳಾಗತ್ತಷ್ಟೇ. ನಡಿ. ಕುತ್ಕೋ. ನಾ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀನಿ ಬಿಡಮ್ಮ. ಅಪ್ಪ, ಅತ್ತೆಯಮ್ಮ ಸಲ ಹೇಳಿದ್ದಾರೆ ನಮ್ಮ ಥರ ನೀನು ಮೇಲೆ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಈಗ ನೋಡಿದ್ರೆ ನಾನು ಕೆಳಗಡೆ ಕೂತ್ಕೋತೀನಿ ಅಂತ ಹೇಳ್ತಿದ್ಯಾ. ಬಾ, ಸುಮ್ಮನೆ ಕೂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಕೈ ತೊಳ್ಕೊತೀನಿ. ಸರಿ. ಓಹೋ ಹನುಮಂತಣ್ಣ, ಕೂತ್ಕೊಳ್ಳಿ. ಊಟ ಮಾಡುವಾಗ ಅರ್ಧಕ್ಕೆ ಹೇಳ್ಬಾರ್ದು. ಕೂತ್ಕೊಳ್ಳಿ, ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿ, ಸರಿನಾ? ಅಪ್ಪಾರು, ನೀನು ನಿನ್ನ ರೇಷ್ಮೆ ಸೀರೆಗಳನ್ನೆಲ್ಲ ಡ್ರೈ ವಾಶಿಗೆ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅವ್ನು ಬಂದಿದ್ದಾನೆ. ಬಾರಮ್ಮ. ಬಂದೆ ಚಿಕ್ಕತ್ತೆ. ಅಪ್ಪ, ನೀನು ಊಟ ಮಾಡ್ತಾ ಇರು, ಏನು ಬೇಕೋ ಬಡಿಸ್ಕೊ, ಬರ್ತೀನಿ. ಓ ಹನುಮಂತ ಅವರು ಊಟ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ. ನಾನು ನೋಡಿರೋ ಹಾಗೆ ನೀವೇ ಮನೆಗೆ ಬಂದಾಗಲೆಲ್ಲ ಯಾವುದೋ ಒಂದು ಮೂಲೆ ನಿಂತ್ಕೋತಾ ಇದ್ರಿ ಅಲ್ವಾ? ಅಲ್ಲ, ಅದು ನಾನು ಯಾಕೆ ಕೇಳಿದೆ ಅಂದರೆ, ಇವತ್ತು ನೀವು ಸೀದಾ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಹಾಂ, ಅಯ್ಯೋ, ನಾನೊಬ್ಳು ಮರ್ತೇ ಬಿಟ್ಟಿದ್ದೆ. ಈಗ ನೀವು ಈ ಮನೆಗೆ ಬೀಗರು ಅಲ್ವಾ? ಅಂದರೆ ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಬೀಗರು. ಹೀಗಿರುವಾಗ ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಆದರೂ ನಮ್ಮ ಅಜ್ಜಿ ನನಗೊಂದು ಮಾತು ಹೇಳ್ತಾ ಇದ್ರು, ಸಿಂಹಾಸನ ಸಿಕ್ತು ಅಂತ ನಾಯಿ ಅದ್ರ ಮೇಲೆ ಹೋಗಿ ಕೂತ್ಕೋಬಾರ್ದು, ಆದ್ರೂ ಊಟ ಏನೇ ಇದ್ರು ನಾಯಿ ತಟ್ಟೆಯಲ್ಲೇ ಅಂತ. ಅಯ್ಯೋ ಹನುಮಂತವ್ರೆ,
ಈ ಮಾತನ್ನ ನಾನು ನಿನಗೆ ಹೇಳ್ತಿಲ್ಲ. ನೀವು ಊಟ ಮಾಡಿ. ಅಯ್ಯೋ ಇದೇನಿದು? ನಿಮ್ಮ ಮಗಳು ನಿಮಗೆ ಬರೀ ಅನ್ನ ಸಾರು ಬಡಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ತುಪ್ಪ ಹಾಕಬೇಕು ತಾನೇ? ಪಾಪ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿ ಓಡಿಸ್ತೀರಾ, ನಿಮ್ಮ ಮೈಕೈ ಗಟ್ಟಿಯಾಗಿರ್ಬೇಕು ತಾನೇ? ಅಯ್ಯೋ ನಾನೇನು ನಿಮ್ಮನ್ನ ಡ್ರೈವರು ಅಂತ ಹಂಸಿ ಮಾತಾಡ್ತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಸುಮ್ಮನೆ ಮಾತಿಗಾಗಿ ಹೇಳ್ದೆ ಅಷ್ಟೇ. ಇರಿ ನಾನೇ ಹೋಗಿ ತುಪ್ಪ ತಗೊಂಬಂದು ನಿಮಗೆ ಬಡಿಸ್ತೀನಿ. ಹಾ ತಿನ್ನಿ. ಏನ್ ಗೊತ್ತಾ ಹನುಮಂತು ಅವರೇ, ಈ ಮನೆ ಒಂಥರ ಧರ್ಮಛತ್ರ ತರ ಆಗೋಗ್ಬಿಟ್ಟಿದೆ. ಯಾರ್ಯಾರೋ ಬರ್ತಾರೆ, ಬಿಟ್ಟಿ ಸಿಕ್ಕಿದ್ರೆ ಸಾಕು ಕಡತ್ತಾಗಿ ತಿಂತಾರೆ. ಅಂತವ್ರಿಗೆಲ್ಲ ಈ ಮನೇಲಿ ಯಾರು ಹೇಳೋರು ಕೇಳೋರೇ ಇಲ್ಲ. ನೋಡಿ ನೀವು ಈ ಮನೆ ಬೀಗರು, ಇದನ್ನೆಲ್ಲ ನೀವು ನಿಮ್ಮ ಮಗಳು ಹೇಳ್ಕೊಡ್ಬೇಕು. ಅಂಥವ್ರನ್ನೆಲ್ಲ ಮನೆ ಒಳಗಡೆ ಸೇರಿಸ್ಕೋಬೇಡಮ್ಮ ಅಂತ ಹೇಳ್ಕೊಡ್ಬೇಕು. ಮನೆ ಧರ್ಮಛತ್ರ ಆದ್ರೆ ಮನೆ ಉದ್ಧಾರ ಆಗುತ್ತಾ? ಅಯ್ಯೋ ಹನುಮಂತವ್ರೆ, ಇದೇನಿದು? ನೀವು ಊಟ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ. ಊಟ ಮಾಡಿ, ತುಪ್ಪ ಹಾಕಿದ್ದೀನಿ. ಅಯ್ಯೋ ಊಟ ಅಬ್ಬಾ, ಬಿಟ್ಟಿ ಸಿಕ್ಕಿದ್ರೆ ಸಾಕು ಈ ಮನೇನೆ ನಂದು ಅನ್ಕೊಂಡ್ಬಿಡ್ತಾನೆ. ನಾನು ಅನ್ಕೊಂಡಾಗ ಮಾಡಿದ್ದಾಯ್ತು. ಇನ್ನು ಮುಂದಿಂದ ಏನೇ ಇದ್ರು ಈ ಹನುಮಂತನೇ ಮಾಡ್ತಾನೆ.